ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ರಸಗುಲ್ಲ. ತುಂಬ ಚೆನ್ನಾಗಾಗತ್ತೆ. ಮನೆಯಲ್ಲೇ ನೀವು ರಸಗುಲ್ಲವನ್ನು ಮಾಡಬಹುದು. ಈಗ ಮಾಡುವ ವಿಧಾನವನ್ನು ನಿಮಗೆ ನಾನು ತೋರಿಸ್ತೇನೆ, ಓಕೆನಾ? ಜ್ಯೂಸಿಯಾಗಿ ಒಂದು ರಸಗುಲ್ಲವನ್ನು ಮಾಡೋಣ. ಸಖತ್ತಾಗತ್ತೆ ರಸಗುಲ್ಲ. ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೇನೆ. ಇಲ್ಲಿ ಸಕ್ಕರೆ 1 ಕಪ್ ತಗೊಂಡಿದ್ದೇನೆ, ಏಲಕ್ಕಿ ಪೌಡ್ರು, ಹಾಗೆ 1 ಕಪ್ ಮೈದಾ ತಗೊಂಡಿದ್ದೇನೆ. ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಈಗ ಸ್ಟಾರ್ಟ್ ಮಾಡೋಣ. ಮೈದಾವನ್ನು ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಚೂರು ಉಪ್ಪು ಹಾಕಿದರೆ ಸಾಕು. ಹಾಗೆ ಇಲ್ಲಿ ಇಷ್ಟೆಷ್ಟು 1 ಚಿಟಿಕೆ ಆಗುವಷ್ಟು ಸೋಡಾವನ್ನು ಹಾಕ್ತಾ ಇದ್ದೇನೆ. ಹಾಗೆ ಮೊಸರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಮೊಸರು ಹಾಕ್ಕೊಂಡು ಕಲಿಸ್ಕೋಬೇಕು. ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕೋತೇನೆ. ಇದಕ್ಕೆ ಸ್ವಲ್ಪ ತುಪ್ಪ, ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ಹಾಕೋತೇನೆ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಕಲರಿಗೋಸ್ಕರ ಸ್ವಲ್ಪ ನಾನು ಚೂರೇ ಚೂರು ಅರಿಶಿನವನ್ನು ಹಾಕೋತೇನೆ. ಪೇಟೆಗೆ ಹೋಗಿ ನಾವು ತಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಸ್ವಲ್ಪ ನಾದಕ್ಕೂ ಬೇಕಾಗತ್ತೆ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಮತ್ತೆ ಒಂದು ತುಪ್ಪ ಸವರಿ ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡ್ತೇನೆ. ಸ್ವಲ್ಪ ಹಿಗ್ಗಬೇಕು ಅದು, ಹಾಗಾಗಿ ಸ್ವಲ್ಪ ರೆಸ್ಟಿಗೆ ಬಿಡ್ತೇನೆ ಅದನ್ನು. ಈಗ ಸಕ್ಕರೆ ಪಾಕಕ್ಕಿಡೋಣ. ಇಲ್ಲಿ 1 ಬೌಲ್ ಸಕ್ಕರೆ ತಗೊಂಡಿದ್ದೀನಿ, ಅದನ್ನು ಹಾಕೋತೇನೆ. ಸ್ವಲ್ಪ ನೀರು ಹಾಕೋತೇನೆ, ಜಾಸ್ತಿ ನೀರು ಹಾಕೊಳ್ಳಲ್ಲ. ಸಕ್ಕರೆ ಕರಗುವಷ್ಟು ನೀರು ಹಾಕೋತೇನೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೇನೆ. ಈಗ ಪಾಕಕ್ಕೆ ಇಡ್ತೇನೆ. ಇಲ್ಲಿ ಸಕ್ಕರೆ ಪಾಕ ಆಗ್ತಾ ಇದೆ. ಸ್ವಲ್ಪ 1 ಎಳೆ ಪಾಕ ಬಂದರೆ ಸಾಕು. ಈಗ ಇಲ್ಲಿ ಸಾಫ್ಟ್ ಆಗಿದೆ. ಇದನ್ನು ಸ್ವಲ್ಪ ಹಿಟ್ಟಲ್ಲಿ ಮೆಲ್ಟ್ ಮಾಡ್ಕೊಳ್ಳೋಣ. ಲಟ್ಟಿಸ್ಕೋಬೇಕೀಗ. ತುಂಬ ತೆಳುವಾಗೋದು ಬೇಡ ಇದು. ಈಗ ಇಲ್ಲಿ ಔಷಧಿ ಬಾಟಲ್ ಮುಚ್ಚಳೆ ಇರುತ್ತಲ್ಲ, ಅದರಲ್ಲಿ ಇದನ್ನು ಹೀಗೆ ಪ್ರೆಸ್ ಮಾಡಬೇಕು. ಕಟ್ಟಾಗೋ ಥರ ಮಾಡಬೇಕೀಗ.
ಬಂತು ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಗೋಲಿ ಥರ ಆಗಬೇಕಿದು, ಬಿಸ್ಕೆಟ್ ಥರ. ಕಟ್ ಮಾಡಿಕೊಂಡು ಇಟ್ಕೋಬೇಕು. ಟೀ ಜೊತೆ ಕಾಫಿ ಜೊತೆ ಎಲ್ಲ ಚೆನ್ನಾಗಾಗತ್ತೆ. ತುಂಬ ಈಸಿ ಮತ್ತೆ ಮಾಡೋದು. ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡ ಮುಚ್ಚಳ ತಗೋಬೇಕು. ಈಗ ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಸೀದೋಗೋ ಚಾನ್ಸ್ ಇರುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸೂಪರ್ ಆಗತ್ತೆ ಇದು ರಸಗುಲ್ಲ. ಗೋಲ್ಡನ್ ಕಲರಿಗೆ ಬರಲಿ ಇದು. ಈಗ ಈ ಕಡೆ ಸಕ್ಕರೆ ಪಾಕಕ್ಕೆ ಹಾಕೋಣ ಇದನ್ನು. ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು. ಈಗ ಮತ್ತೆ ಹಾಕೋಣ. ಮಕ್ಕಳಿಗೆಲ್ಲ ಸಂಜೆ ಟೈಮಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಾಗತ್ತೆ ಇದು. ಈ ಕಡೆ ಇದನ್ನು ಸಕ್ಕರೆ ಪಾಕದಿಂದ ತೆಗೆದು ಬಿಡೋಣ, ಜಾಸ್ತಿ ಹೊತ್ತು ಇಡೋದು ಬೇಡ. ನೀಟಾಗಿ ಒಳಗಡೆ ಎಲ್ಲ ಬೇಯಬೇಕಾಗತ್ತೆ ಇದು. ತುಂಬಾ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಜ್ಯೂಸಿ ಜ್ಯೂಸಿ ರಸಗುಲ್ಲ ರೆಡಿ ಆಯಿತು.
ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್ ಆಲ್.